ಹುಮನಾಬಾದ್ ತಾಲೂಕಿನ ವ್ಯಾಪ್ತಿಗೆ ಬರತಕ್ಕಂಥ ಸಿಂದಿನಕೆರೆ ಗ್ರಾಮದಲ್ಲಿ ಸುಮಾರು ಒಂದು 20 ವರ್ಷ ಹಿಂದೆ ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಆಗಿತ್ತು. ಅವಾಗ ಆ ಘಟಕದಿಂದ ಯಾವುದೇ ತೊಂದರೆ ಉಂಟಾಗ್ತಾ ಇರಲಿಲ್ಲ. ಈಗ ಸಿಂದಿನಕೆರೆ ಗ್ರಾಮದಲ್ಲಿರ್ತಕ್ಕಂಥ ಜನಸಂಖ್ಯೆ ಸುಮಾರು 4,000ರಿಂದ 5,000ಕ್ಕೆ ಬೆಳೀತಾ ಇದೆ, ಹೆಚ್ಚಾಗ್ತಾ ಇದೆ. ಕಸ ವಿಲೇವಾರಿ ಘಟಕದಿಂದ ಸುಮಾರು ರೋಗಗಳನ್ನು ಅಲ್ಲಿರ್ತಕ್ಕಂಥ ಈಗೇನು ಹುಡ್ತಕ್ಕಂಥ ಮಗುವಿಗೂ ಕೂಡ ಆ ರೋಗದ ಪರಿಣಾಮವನ್ನು ಬೀಳ್ತಾ ಇದೆ. ಅಂಗವಿಕಲ್ಯಾಗಿ ಹುಡ್ತಾ ಇದೆ, ಮತ್ತೆ ಚರ್ಮ ರೋಗವನ್ನು ಹುಡ್ತಾ ಇದೆ. ಆನೆಕಾಲವನ್ನು ಸುಮಾರು ರೋಗಗಳನ್ನು ಈ ಕಸ ವಿಲೇವಾರಿ ಘಟಕದಿಂದ ಆ ರೋಗವನ್ನು ಹುಡ್ತಾ ಇದೆ. ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ಕಸ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಮಾಧ್ಯಮದ ಸುದ್ದಿಗೋಷ್ಠಿ ರಾಜ್ಯದಂತ ಸುದ್ದಿ ಹರಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಕ್ಷೇತ್ರದ ಶಾಸಕರು ಕ್ಯಾರೆ ಎನ್ನದೆ ನನಗೇನು ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಕೂತ್ಕೊಂಡಿದ್ರಿ. ದಯವಿಟ್ಟು, ಯಾಕಂದ್ರೆ ಸಿಂದಿನಕೆರೆ ಗ್ರಾಮ ಜನತೆ ತಮಗೆ ಓಟ್ ಹಾಕಿ ಗೆದ್ದಿಸಿ ಬೆಂಗಳೂರಿಗೆ ಕಳಿಸ್ಯಾರ. ಆದ್ರೆ ಈಗ ಅವ್ರಿಗೆ ಕಷ್ಟ ಬಂದಾಗ ತಾವು ಅವ್ರ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಕುಲಂಕುಷವಾಗಿ ಏನು ಸಮಸ್ಯೆ ಆಗ್ತದ ಅಂತೇಳಿ ತಾವು ಭೇಟಿ ಕೊಡ್ಬೇಕಾಗಿ ಕೊಟ್ಟಿಲ್ಲ. ನಾವು ಸ್ಥಳಾಂತರ ಮಾಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ, ನೀವು ಮತ್ತೊಂದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಮತ್ತೊಂದು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಿ. ಇದು ತಪ್ಪು ಅಥವಾ ಸರಿನೋ ತಮಗೆ ತಿಳಿದಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಏನು ಹೋರಾಡಿದ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಕೂಡ ಸುದ್ದಿ ನೋಡಿದ್ದರು, ಮಾಧ್ಯಮ ಸುದ್ದಿಗೋಷ್ಠಿ ಮಾಡಿದರು. ಸುಮಾರು ಸುದ್ದಿಗಳಲ್ಲಿ ನೋಡ್ಕೊಂಡು ಸುಮ್ಮನೆ ಕುಂತಿದ್ದಾರೆ. ಯಾಕಂದ್ರೆ ಅವರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿಯಲ್ಲಿ ಕೇಳ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬ್ರೆ, ನಿಮ್ಮದೇ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಹುಮನಾಬಾದ್ ತಾಲೂಕಿನ ಏನು ಸಿಂದಿನಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಕಸ ವಿಲೇವಾರಿ ಘಟಕವನ್ನು ತಾವು ಕೂಡ ತಮ್ಮ ಗಮನಕ್ಕೆ ಬಂದಿದೆ. ಆದ್ರೂ ಕೂಡ ಈ ಹುಮನಾಬಾದ್ಗೆ ಏನು ನನಗೆ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಏನು ಇಟ್ಕೊಂಡು ಕುಂತಿದ್ರಿ, ಅದು ತಾವು ಮಾಡ್ತಕ್ಕಂಥದ್ದೊಂದು ದೊಡ್ಡ ತಪ್ಪು. ಈಗಾದ್ರೂ ಎಚ್ಚೆತ್ತುಕೊಂಡು ಸಿಂದಿನಕೆರೆ ಗ್ರಾಮದಲ್ಲಿರ್ತಕ್ಕಂಥ ಜನತೆಗೆ ಒಳ್ಳೆ ಆರೋಗ್ಯ ಮತ್ತೆ ಒಳ್ಳೆ ಗಾಳಿ, ಒಳ್ಳೆ ಉಸಿರಾಟ ಆಡ್ಲಿಕ್ಕೆ ಅವಕಾಶ ಕೊಡಬೇಕು. ಕಸ ವಿಲೇವಾರಿ ಘಟಕವನ್ನು ಸಿಂದಿನಕೆರೆ ಗ್ರಾಮದಿಂದ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒಂದು ಸುದ್ದಿಗೋಷ್ಠಿ ಮುಖಾಂತರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸೊ ಒಂದು ಹೇಳಿದ್ದು, ತಾವು ಏನಾದ್ರೂ ಒಂದು ಸ್ಥಳಾಂತರ ಮಾಡದೆ ಹೋದಲ್ಲಿ ಪುರಸಭೆಯನ್ನು ನಾವು ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿ ಬರೋವರೆಗೂ ನಾವು ಪ್ರತಿಭಟನೆಯನ್ನು ಕೈ ಬಿಡಲ್ಲ. ಯಾಕಂದ್ರೆ ಸಿಂದಿನಕೆರೆ ಗ್ರಾಮದಿಂದ ಪುರಸಭೆ ಕಚೇರಿವರೆಗೂ ಪಾದಯಾತ್ರೆ ಮುಖಾಂತರ ಕಸ ವಿಲೇವಾರಿ ಹಟಾವ್ ಸಿಂದಿನಕೆರೆ ಗ್ರಾಮ ಬಚಾವ್ ಅಂತಕ್ಕಂಥ ಒಂದು ಆಂದೋಲನವನ್ನು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಹುಮನಾಬಾದ್ ತಾಲೂಕಾ ಘಟಕ ವತಿಯಿಂದ ನಾವು ಆಯೋಜನೆ ಮಾಡ್ಬೇಕಾಗ್ತದ. ಈ ಹೋರಾಟಕ್ಕೆ ಅನುವು ಮಾಡಿಕೊಡ್ಬೇಡಿ. ಸಂಬಂಧಪಟ್ಟ ಇಲಾಖೆಯವರು, ಸಂಬಂಧಪಟ್ಟ ಸಚಿವರು ಮತ್ತೆ ಕ್ಷೇತ್ರದ ಶಾಸಕರು ಈ ಕಡೆ ಗಮನ ಹರಿಸಿ ಅದು ಸ್ಥಳಾಂತರ ಮಾಡಿದ್ರೋ ಅಥವಾ ಮತ್ತೇನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಬೇಗನೆ ಸಿಂದಿನಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ 5-6 ಸಾವಿರ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ತಾವು ಮುಂದಾಗಬೇಕು. ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಒಂದು ವೇಳೆ ಇದು ಸ್ಥಳಾಂತರ ಮಾಡದೆ ಹೋದಲ್ಲಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಪುರಸಭೆ ಹುಮನಾಬಾದ್ ಏನು ಸಿಂದಿನಕೆರೆ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ಬಂದು ಪುರಸಭೆ ಮುತ್ತಿಗೆಯನ್ನು ಹಾಕಿ ಜಿಲ್ಲಾಧಿಕಾರಿ ಬರೋವರೆಗೂ ನಾವು ಪ್ರತಿಭಟನೆಯನ್ನು ಕೈ ಬಿಡಲ್ಲ ಅಂತಕ್ಕಂಥ ಮಾತು. ಆ ಕಸ ವಿಲೇವಾರಿಯಿಂದ ಅಲ್ಲಿ ಗ್ರಾಮಸ್ಥರಿಗೆ ಸುಮಾರು ಕಾಯಿಲೆಗಳನ್ನು ಬರ್ತಾ ಇವೆ. ಹಾಗಾಗಿ ಇದೇ ರೀತಿ ಮೊನ್ನೆ ಆದಂತ ಒಂದು KDP ಮೀಟಿಂಗ್ ಅಲ್ಲಿ ನಾವು ಮಾನ್ಯ ಶಾಸಕರಿಗೆ ಒಂದು ಮನವಿ ಸಲ್ಲಿಸಿದ್ವಿ. ಸರ್, ಈ ಕಸ ವಿಲೇವಾರಿ ಘಟಕವನ್ನ ಸ್ಥಳಾಂತರಗೊಳಿಸಬೇಕಂತೇಳಿ ಮನವಿ ಮಾಡಿದ್ವಿ. ಆದ್ರೂ ಕೂಡ ಯಾರೇ ಶಾಸಕರಾಗಿರ್ಬೋದು, MLCಗಳಾಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಯಾರು ಕೂಡ ಈ ಗ್ರಾಮಕ್ಕೆ ತೆರಳಿ ಆ ಜನರ ಸಮಸ್ಯೆಗಳನ್ನು ಯಾರು ಆಲಿಸಿಲ್ಲ. ಇವತ್ತು ಆ ಊರಲ್ಲಿ ನೋಡಿ ಒಂದು 23 ಜನ ಆನೆಕಾಲ ರೋಗ ಬಂದಿದೆ. ಹಾಗೆ ಮತ್ತು 12 ಜನ TB ರೋಗ ಪೇಷಂಟ್ಗಳಿದ್ದಾರೆ. ಪ್ರತಿಯೊಬ್ಬ ಮನೆಗೆ ಯಾರು ಕೂಡ ಹೋಗಿಲ್ಲ ಇದುವರೆಗೂ. ಹಾಗೆ ಮತ್ತು ಆ ಕಸ ವಿಲೇವಾರಿ ಘಟಕವನ್ನ ಇನ್ನೂ ಸ್ಥಳಾಂತರಗೊಳಿಸಿಲ್ಲ. ಒಂದು ವೇಳೆ ಒಂದು 10-15 ದಿನಗಳ ಸಮಯವನ್ನು ಕೊಡ್ತೀವಿ. ಒಂದ್ ವೇಳೆ ನೀವು ಆ ಘಟಕವನ್ನ ಸ್ಥಳಾಂತರಗೊಳಿಸದಿದ್ದರೆ ನಾವು ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಈ ಭೀಮ್ ಆರ್ಮಿ ಸಂಘಟನೆ ಮುಖಾಂತರ ಹೇಳ್ಕೊತೀವಿ. ಜೈ ಭೀಮ್. सभी को क्रांतिकारी जय भीम। जो अभी जो प्रेजेंट में विषय जो चल रहा है, तो ये जो कसा विलेवारी का जो चल रहा है, ये निकालने के लिए इतना कोशिश कर रहे हैं, कोई ट्राई नहीं कर रहे। तो हमारी जो ये निवेदन है
ये अपने MLA से और MLC से ये निकाल के जल्दी से जल्दी निकाल के इसका क्या है प्रोसीजर पूरा करना। नहीं बोलते तो इसके आने वाले दिनों में हम अच्छे से अच्छा स्ट्राइक करके, नहीं तो वही जो भी कचरा हुमनाबाद का आ रहा है वही आपके घर के सामने ला के डाल के बड़े से बड़ा स्ट्राइक करेंगे। हम पूरे गाँव वाले पूरे वही निर्णय करें हमारे माध्यम से। अभी जो हमें टीवी माध्यम से जो देना चाह रहे हैं आपको होशियार कर रहे हैं, आप इसका डिसीजन लो, लेके जो करना है करो। नहीं बोलते बोले तो पूरे गाँव वालों को लेकर के हम पूरा आपके घर के सामने धरना देंगे कि क्या है क्या नहीं, DC आने तक उठेंगे नहीं उधर से। ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.